ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣ ಕಾಡುಗೋಡಿ ಠಾಣೆಯಲ್ಲಿ ಅದ್ವೈತ್ ನಾಪತ್ತೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರಿಗೆ ಸವಾಲಾಗಿರೋದು ಅದ್ವೈತ್ ನಾಪತ್ತೆ ಕೇಸ್. ಪೊಲೀಸರಿಂದ ಟೆಕ್ಕಿ ಅದ್ವೈತ್ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗಿದೆ. ಅದ್ವೈತ್ನ ಹುಡುಕಾಟದ ದಿಕ್ಕು ಬದಲಿಸಿರೋದು ಪೊಲೀಸರು. ಅದ್ವೈತ್ ದಿನಚರಿಯ ಹವ್ಯಾಸ ಒಲವನ್ನ ಆಧರಿಸಿ ಹುಡುಕಾಟ. ಅದ್ವೈತ್ ಆತ್ಮಹತ್ಯೆ ಬಗ್ಗೆ ಇದುವರೆಗೆ ಯಾವುದೇ ಕ್ಲೂ ಕೂಡ ಸಿಕ್ಕಿಲ್ಲ. ಪೊಲೀಸರಿಗೆ ಇದೊಂದು ಕೇಸ್ ಸಿಕ್ಕಾಪಟ್ಟೆ ಸವಾಲಾಗ್ಬಿಟ್ಟಿದೆ. ಅಂದರೆ ಸುಳಿವು ಸಿಗ್ತಲ್ಲ, ಲೀಡ್ ಸಿಗಬೇಕಲ್ವ ಯಾವುದಾದ್ರೂ ಒಂದು. ಸೊ ಏನಾಗಿರ್ಬೋದು, ಕಿಡ್ನಾಪ್ ಆಗಿದೆಯಾ, ಸೂಸೈಡ್ ಆಗಿದೆಯಾ, ಅವರೇ ಎಲ್ಲಾದರೂ ಹೋಗಿದ್ದಾರಾ, ಅವ್ರಿಗೆ ಯಾರಾದ್ರ ಮೇಲೆ ಬೇಸರ ಇತ್ತಾ, ಇವ್ರಿಗೆ ಯಾರಾದ್ರ ಮೇಲೆ ಸೇಡಿತ್ತಾ, ಎಲ್ಲವನ್ನೂ ಕೂಡ ಡಿಸ್ಟರ್ಬ್ ಆಗಿದ್ರಾ, ಏನು ಎತ್ತ ಎಲ್ಲ ತನಿಖೆ ಆಗ್ತಾ ಇದೆ. ಬಟ್ ಏನು ಮಾಹಿತಿ ಸಿಗ್ತಾ ಇಲ್ಲ, ಯಾವುದ್ರ ಬಗ್ಗೆನೂ ಕೂಡ ಸುಳಿವು ಅನ್ನೋದು ಸಿಗ್ತಾನೇ ಇಲ್ಲ. ಅದ್ವೈತ್ನ ಹುಡುಕಾಟದ ದಿಕ್ಕನ್ನು ಇದೀಗ ಬದಲಿಸ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ಅದ್ವೈತ್ ದಿನಚರಿ, ಹವ್ಯಾಸ, ಒಲವು ಇದೆಲ್ಲವನ್ನು ಆಧರಿಸ್ಕೊಂಡು ಇದೀಗ ಸರ್ಚ್ ಮಾಡ್ತಾ ಇದ್ದಾರೆ. ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆ ಆಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದಾದ್ಮೇಲೆ ಶೋಧ ಮಾಡ್ತಾ ಇದ್ರು. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕೇ ಇಲ್ಲ. ಹಾಗಾಗಿ ಪೊಲೀಸರಿಗೆ ಇದು ತಲೆನೋವು ಆಗ್ತಾ ಇದೆ. ಆದಷ್ಟು ಬೇಗ ಕೇಸ್ ಇತ್ಯರ್ಥ ಮಾಡಬೇಕಾಗತ್ತೆ. ಬಟ್ ಏನೂ ಲೀಡೇ ಇಲ್ಲ ಅಂತಂದರೆ ಕೆಲ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಟೆಕ್ಕಿ ಅದ್ವೈತ್ ಚರ್ಚೆ. ಆಗಾಗ ಸಂಬಂಧಿತರ ಬಳಿ ಚರ್ಚಿಸಿದ್ದ ಟೆಕ್ಕಿ ಅದ್ವೈತ್ ಓಶೋ ವಿಚಾರಗಳಿಂದ ಅತ್ಯಂತ ಪ್ರಭಾವಿತರಾಗಿದ್ರಂತೆ. ಓಶೋ ಹಾಗೂ ಅವರ ವಿಚಾರ ಮಾದರಿಯ ಪುಸ್ತಕಗಳನ್ನು ಹೊಂದಿದ್ರಂತೆ. ಈ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಆಶ್ರಮಗಳು ಹಾಗೂ ಸಂಬಂಧಿತ ಸ್ಥಳಗಳಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ. ಅಜ್ಞಾತವಾದ ಸ್ಥಳಗಳ ಸಂಪರ್ಕವನ್ನು ಮಾಡಿದ್ರ ಅಂತ ಪರಿಶೀಲನೆ. ಒಂದು ಸ್ವಲ್ಪ ಅವ್ರಿಗೆ ಈ ಆಧ್ಯಾತ್ಮದ ಬಗ್ಗೆ ಒಲವಿತ್ತಂತೆ. ಆಶ್ರಮ, ಈ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಲವಿತ್ತಂತೆ. ಸೊ ಹಾಗಾಗಿ ಅಂಥ ಪ್ರದೇಶಗಳಲ್ಲೂ ಕೂಡ ಸರ್ಚ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಕೆಲವರು ಈ ಥರದ ನಿರ್ಧಾರಗಳನ್ನು ಕೈಗೊಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಮಾಜದಿಂದ ಅಂತರವನ್ನು ಕಾಯ್ದುಕೊಳ್ಳೋದು, ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವು ತೋರಿಸೋದು, ಆಶ್ರಮ, ಈ ಥರದ್ದೆಲ್ಲ ಮೇಬಿ ಆ ಥರದ್ದು ಏನಾದ್ರು ಆಗಿದೆಯಾ ಅಂತ. ಹಲವು ಡೇಟಿಂಗ್ ಆ್ಯಪ್ಗಳನ್ನು ಬಳಕೆ ಮಾಡ್ತಾ ಇದ್ರು ಟೆಕ್ಕಿ ಅದ್ವೈತ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಆದ ಯುವತಿ ಜೊತೆ ನಿರಂತರ ಸಂಪರ್ಕ ಕಳೆದಿದ್ದಂತೆ 3 ತಿಂಗಳಿಂದ. ಯುವತಿ ಜೊತೆ ಬೆಟ್ಟ ಸೇರಿ ಕೆಲವೆಡೆ ಓಡಾಡಿದ್ದು ಕೂಡ ಇದೆ. ಯುವತಿಯಿಂದ ಕಳೆದ 3 ತಿಂಗಳ ಅದ್ವೈತ್ ಚಲನವಲನದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಓಶೋ ವಿಚಾರಗಳು, ಆತ್ಮಹತ್ಯೆ ಬಗ್ಗೆ ಚರ್ಚೆ ಮಾಡಿದ್ರಂತೆ ಅದ್ವೈತ್. ಡೇಟಿಂಗ್ ಆ್ಯಪ್ ಮುಖಾಂತರವಾಗಿ ಇನ್ನೂ ಕೆಲ ಯುವತಿಯರ ಜೊತೆ ಸಂಪರ್ಕ ಹೊಂದಿದ್ರು. ಅವರನ್ನೂ ಸಹ ಸಂಪರ್ಕ ಮಾಡಿ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಡೇಟಿಂಗ್ ಆ್ಯಪ್ ಅಂತೆಲ್ಲ ಇದೆ ಈಗ. ಸೊ ಯಾರ ಜೊತೆ ಡೇಟ್ ಮಾಡಬೇಕು ಅಂತಂದರೆ ತುಂಬ ಜನ ಪಾಪ ಡೇಟ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಒಂದಿನ ಟೈಮ್ ಕಳಿಬೋದು ಅವ್ರ ಜೊತೆಗೆ, ಕಾಫಿ ತಿಂಡಿ ಕುಡ್ಕೊಂಡು ಎಲ್ಲಗಾದ್ರೂ ಇಷ್ಟ ಬಂದಂಥ ಪ್ರದೇಶಗಳಿಗೆ ಹೋಗ್ಕೊಂಡು ಒಬ್ರಿಗೊಬ್ರಿಗೆ ನಿಮಗೇನು ಇಷ್ಟ, ನನಗೇನು ಕಷ್ಟ ಇದನ್ನು ಹೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಡೇಟ್ ಅಂತ ಹೇಳ್ತಾರೆ. ಸೊ ಈ ಕಾಮನ್ ಅದು. ಆ ಥರ ಕೆಲವು ಡೇಟಿಂಗ್ ಆ್ಯಪಲ್ಲಿ ಒಂದಷ್ಟು ಹುಡುಗಿಯರ ಜೊತೆಗೆ ಪರಿಚಯ ಇತ್ತಂತೆ. ಅದರಲ್ಲಿ ಒಂದು 3 ತಿಂಗಳು ಒಂದು ಹುಡುಗಿ ಜೊತೆಗೆ ಆತ್ಮೀಯರಾಗಿದ್ರಂತೆ. ಈ ಸಂದರ್ಭದಲ್ಲಿ ಇವರ ವಿಚಾರಧಾರೆಗಳನ್ನು ಹೇಳ್ಕೊಂಡಿದ್ರಂತೆ. ಓಶೋ ಬಗ್ಗೆ ಎಲ್ಲ ಆಗಲೇ ಗೊತ್ತಾಗೋದು ಒಂದು. ಇನ್ನೊಂದು ಸೂಸೈಡ್ ಬಗ್ಗೆನೂ ಕೂಡ ಹೇಳಿದ್ರಂತೆ. ತುಂಬ ನೀವು ನೋಡಿ, ಸುಮ್ಮನೆ ಯಾರೂ ಈ ಸೂಸೈಡು ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಮನಸ್ಸಿನ ಸ್ಥಿತಿಗತಿಗಳು ಹೆಂಗಿರುತ್ತೆ, ಏನು ಎಫೆಕ್ಟ್ ಆಗಿರುತ್ತೆ, ಯಾವುದರಿಂದ ಅವರು ಸೆಳೆತಕ್ಕೆ ಒಳಗಾಗಿರ್ತಾರೆ, ಅದೆಲ್ಲವನ್ನೂ ಕೂಡ ತುಂಬ ಹತ್ತಿರ ಇದ್ದಾಗ ನೀವುಗಳು ಅಷ್ಟೇ, ನಿಮಗೇನು ಇಷ್ಟ ಇರುತ್ತೆ, ನಂಗೆ ಟ್ರಾವೆಲ್ ಮಾಡಬೇಕಂತ ಸಿಕ್ಕಾಪಟ್ಟೆ ಆಸೆ, ಹಾಗೆ ಸೂಸೈಡ್ ಬಗ್ಗೆ ಎಲ್ಲ ಮಾತಾಡಿದ್ರು ಅಂತ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾಗಿದೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಪೊಲೀಸರು ಸಾಕಷ್ಟು ಮಾಹಿತಿಯಂತೂ ಕಲೆ ಹಾಕಿದ್ದಾರೆ. ಆದರೆ ಲೀಡ್ ಸಿಗ್ತಾ ಇಲ್ಲ ಅವ್ರಿಗೆ, ಏನು ಎತ್ತ ಅಂತ. ಎಲ್ಲಾದರೂ ನಾಪತ್ತೆ ಆಗಿದ್ದಾರಾ, ಎಲ್ಲಾದರೂ ಹೋಗಿದ್ದಾರಾ, ಇವರೇ ಎಲ್ಲವನ್ನೂ ಬಿಟ್ಟು ಹೋಗ್ಬಿಟ್ರಾ, ಅಥವಾ ಕಾಲ್ ಜಾರ್ ಬಿದ್ದಿರ್ಬೋದಾ, ಅಥವಾ ಅದರ ಕಿಡ್ನಾಪ್ ಆಗಿರ್ಬೋದಾ, ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾಗಿದೆ. ಬಟ್ ಪೊಲೀಸರಿಗೆ ಇದೊಂದು ದೊಡ್ಡ ತಲೆಬಿಸಿ, ತಲೆನೋವು, ಸವಾಲಿನ ಕೇಸ್ ಆಗಿ ಈಗ ಕಾಣಿಸ್ಕೊಳ್ತಾ ಇರೋದು. ಹಲವು ಟೆಕ್ನಿಕಲ್ ವಿಚಾರದ ಅನುಭವ ಹೊಂದಿದ್ರಂತೆ ಅದ್ವೈತ್ನವರು. ಹ್ಯಾಕಿಂಗ್ ಮಾಡ್ತಾ ಇದ್ರಂತೆ. ಆಮೇಲೆ ಹಲವು ಟೆಕ್ನಿಕಲ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರಂತೆ, ನಿಪುಣ ಅಂತೆ. ಎಲ್ಲವನ್ನ ಪ್ಲಾನ್ ಮಾಡಿ ದಾರಿ ತಪ್ಪಿಸ್ತಿದ್ದಾನ ಅದ್ವೈತ್ ಅಂತ. ಸೊ ಇದು ಬೇಕಾದರೆ ಇರಬಹುದೇನೋ, ಒಂಚೂರು ಗಮನ ಸೆಳೆಯೋಣ, ಒಂಚೂರು ಆಟ ಆಡ್ಸೋಣ, ಆ ಥರನ ಅಂತ. ಸೊ ಪೊಲೀಸರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾನೆ ಎಂಬ ಅನುಮಾನ ಇದೆ. ನಾಪತ್ತೆ ಆಗೋ ಹಿಂದಿನ ದಿನ ರೂಮ್ ವಸ್ತುಗಳೆಲ್ಲ ಇಂದೋರ್ಗೆ ಶಿಫ್ಟ್. ಇಂದೋರ್ನಲ್ಲಿರುವಂಥ ಪೋಷಕರನ್ನು ಸಂಪರ್ಕಿಸಿ ಮಾಹಿತಿ ಕಲೆಗೆ ಮುಂದೆ ಹಾಕಿರೋದು.
ಪ್ರಕರಣ ಸಂಬಂಧ ಕಾಡುಗೋಡಿ ದಾಬಸ್ಪೇಟೆ ಪೊಲೀಸರಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಅಂದರೆ ಈತನಿಗೆ ತುಂಬ ಪ್ಲಾನಿಂಗ್ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಒಂದು ಕೇಸ್ ಪೊಲೀಸರಿಗೆ ತಲೆಬಿಸಿ ಆಗಿದೆ. ಏನೆಲ್ಲ ಲೀಡ್ಗಳು ಸಿಗ್ತಾ ಇದೆ, ಯಾವೆಲ್ಲ ಆ್ಯಂಗಲ್ಸಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ? ಕಳೆದ 15 ದಿನಗಳಿಂದ ಕಾಡುಗೋಡಿ ಪೊಲೀಸರು, ದಾಬಸ್ಪೇಟೆ ಪೊಲೀಸರು ಅದ್ವೈತ್ ನಾಪತ್ತೆ ಏನಾಗಿದ್ದಾನೆ ಈತನಿಗಾಗಿ ಹುಡುಕಾಟವನ್ನು ನಡೆಸಿದ್ರೆ ಯಾವುದೇ ರೀತಿಯ ಲೀಡ್ಗಳು ಅವ್ರಿಗೆ ಸಿಗ್ತಲ್ಲ. ಆತ ಏನು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದ ಅನ್ನೋ ಒಂದು ಮಾಹಿತಿಯನ್ನು ಬಿಟ್ರೆ ಆತ ಎಲ್ಲಿ ಹೋದ, ಏನಾದ, ಅಲ್ಲೇ ಇದ್ದಾನ, ಅಲ್ಲಿಂದ ಹೊರಗೆ ಬಂದಿದ್ದಾನ, ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಣ್ಣ ಮಾಹಿತಿಯು ಕೂಡ ಅವ್ರಿಗೆ ಇಲ್ಲ. ಸೊ ಸದ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಕಾಡುಗೋಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತಂದು ಹಲವು ಆಯಾಮಗಳಲ್ಲಿ, ಅಂದ್ರೆ ಆತ ಏನ್ ಮಾಡ್ತಾ ಇದ್ದ, ಅದ್ವೈತ್ ತೆಕ್ಕೆ ಆಗಿರೋದ್ರಲ್ಲಿ ಆತನ ಹವ್ಯಾಸಗಳೇನಿತ್ತು, ಹೆಚ್ಚಾಗಿ ಯಾರ ಜೊತೆ ಸಮಯನ ಕಳೀತಾ ಇದ್ದ, ಎಲ್ಲಿ ಓಡಾಟವನ್ನು ಮಾಡ್ತಾ ಇದ್ದ, ಆತನಿಗೆ ಇರುವಂತಹ ಇಂಟ್ರೆಸ್ಟ್ ಗಳೇನಿತ್ತು, ಹೀಗೆ ಹಲವು ಮಾಹಿತಿಗಳನ್ನ ಅವರ ಪೋಷಕರು ಮತ್ತು ಆತರ ಸ್ನೇಹಿತರ ಬಳಿಯಿಂದ ಪಡಿತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಅದು ಅವರಿಗೆ ಪೊಲೀಸರಿಗೆ ಸಿಗ್ತಾರಂತೆ. ಸ್ವಲ್ಪ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಮಾಹಿತಿಯನ್ನ ಚರ್ಚೆಯನ್ನ ಮಾಡ್ತಾ ಇದ್ದ ಕುಟುಂಬಸ್ಥರ ಜೊತೆ, ಬೇರೆ ಬೇರೆಯವರ ಜೊತೆ. ಓಶೋ ಅವರ ಮೇಲೆ ಸ್ವಲ್ಪ ಅವರ ಫಾಲೋವರ್ಸ್ ಮಾದರಿಯಲ್ಲೂ ಕೂಡ ಆಗಿದ್ದ. ಹೀಗಾಗಿ ಆತ ಕಳೆದ 3 ತಿಂಗಳಿಂದನೂ ಕೂಡ ಇದನ್ನ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದೆ. ಇದರ ಜೊತೆಗೆ ಡೇಟಿಂಗ್ ಆಪ್ ಗಳನ್ನ ಬಳಕೆ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಆತ ಡೇಟಿಂಗ್ ಆಪ್ ನಲ್ಲಿ ಪರಿಚಯದ ಯುವತಿಯ ಜೊತೆ ಕಳೆದ 3 ತಿಂಗಳಿಂದ ಆತ ಚಾಟಿಂಗ್ ಮಾಡಿರುವಂತದ್ದು, ಡೇಟಿಂಗ್ ಮಾಡಿರುವಂತದ್ದು, ಬೆಟ್ಟಕ್ಕೆ ಕರ್ಕೊಂಡು ಓಡಾಡಿರುವಂತದ್ದು ಕೆಲವು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಆದ್ರೆ ಈತ ಶಿವಗಂಗಾ ಬೆಟ್ಟಕ್ಕೆ ಹೋಗುವ ಹಿಂದಿನ ದಿನ ಇಂದೋರ್ಗೆ ತನ್ನ ಮನೆಯ ಎಲ್ಲಾ ವಸ್ತುಗಳನ್ನು ಕೂಡ ಆತ ಇಲ್ಲಿಂದ ಕಳ್ಸಿಕೊಟ್ಟಿರುವಂತದ್ದು, ಸಾಗಾಣಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಈತನ ನಡೆಯನ್ನಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಈತ ಉದ್ದೇಶ ಪೂರ್ವಕವಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಪೊಲೀಸರ ದಿಕ್ಕನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದಾನ ಅಂತ ಒಂದ್ ಕಡೆ ಅನುಮಾನ. ಇಲ್ಲ ಹೋದಂತ ಟೆಕ್ಕಿ ವಾಪಸ್ ಬಂದಿದ್ದಾನ, ಇಲ್ಲ ಅಲ್ಲೇ ಆತನಿಗೆ ಏನಾದ್ರು ಆಗಿರ್ಬೋದು ಅನ್ನೋ ಕೂಡ ಅನುಮಾನಗಳಿರುವಂತದ್ದು. ಆದ್ರೆ ಆತನನ್ನ ಪತ್ತೆ ಮಾಡೋ ಕೆಲಸಕ್ಕೆ ಒಂದು ಕಡೆ ದಾಬಸ್ಪೇಟೆ ಪೊಲೀಸರು, ಮತ್ತೊಂದು ಕಡೆ ಕಾಡುಗೋಡಿ ಪೊಲೀಸರು ಇಬ್ರು ಕೂಡ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರ ಸಹಾಯವನ್ನು ಪಡೆದುಕೊಂಡಿರುವಂತದ್ದು. ಸಂಪೂರ್ಣವಾಗಿ ಶಿವಗಂಗಾ ಬೆಟ್ಟವನ್ನ ಸುತ್ತುವರೆದು ತನಿಖೆ ಮಾಡಿದ್ರು, ಹುಡುಕಾಟವನ್ನು ಮಾಡಿದ್ರು, ಶೋಧವನ್ನು ನಡೆಸಿದ್ರು. ಇಲ್ಲೂ ಕೂಡ ಆತನ ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಅದೇ ರೀತಿ ಆತ ಎಕ್ಸಿಟ್ ಆಗಿರೋ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಆತಂಕದಲ್ಲಿರುವಂತದ್ದು, ಪೋಷಕರು ಕೂಡ ಆತಂಕದಲ್ಲಿರುವಂತದ್ದು. ಒಟ್ಟಾರೆಯಾಗಿ ಈತನ ಚಲನವಲನಗಳಿರ್ಬೋದು, ಮತ್ತೆ ಈತ ಸ್ವಲ್ಪ ಹ್ಯಾಕಿಂಗ್ ನಲ್ಲಿ ಟೆಕ್ನಿಕಲ್ ಆಗಿ ಹೆಚ್ಚಾಗಿ ಎಕ್ಸ್ಪರ್ಟ್ ಆಗಿದ್ದ. ಹೀಗಾಗಿ ಪೊಲೀಸರ ದಿಕ್ಕನ್ನು ಆ ರೀತಿಯಾಗಿ ಟೆಕ್ನಿಕಲ್ ಆಗಿ ಏನಾದ್ರು ಈತ ತಪ್ಪಿಸಿರ್ಬೋದು ಅನ್ನೋದು. ಆದ್ರೆ ಒಂದ್ ವೇಳೆ ಪೊಲೀಸರ ತನಿಖಾ ದಿಕ್ಕನ್ನು ತಪ್ಪಿಸ್ಬೇಕಂದ್ರೆ ಅದಕ್ಕೆ ಏನಾದ್ರು ನಿಖರ ಕಾರಣ ಇರಬೇಕು, ಇಲ್ಲ ಉದ್ದೇಶ ಪೂರ್ವಕವಾಗಿ ಈತ ಮಾಡಿರ್ಬೇಕು. ಅದರ ಹಿನ್ನೆಲೆ ಏನು ಅನ್ನೋದು ಆತನ ಪತ್ತೆಯಾದ ಬಳಿಕ ಅಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ